ಸ್ವಾಮಿ ನೀವು ಬಿಡಬೇಕಾಗಿ ಜಾಕಿಟ್ಟಿಲ್ಲ. ಒಂದ್ ನಿಮಿಷ ಬಂದ ಬೇಡ ಈ ಸಬ್ಜೆಕ್ಟ್ ಇಲ್ಲ ಆಯ್ತು. ನಾವು ಯಾವ ಸಬ್ಜೆಕ್ಟ್ ನೀವು ಬರಿಬಾರ್ದು ಅಂತಕ್ಕಂಥದ್ದು ಕೂಡ ನೀವು ಬರೆದಿದ್ದೀರಿ. ಹಲವಾರು ಇದರಲ್ಲಿ ಚರ್ಚೆ ಮಾಡಬೇಕಾಗಿದೆ. ಅದರಲ್ಲಿ ತಿದ್ದುಪಡಿ ಮಾಡಬೇಕು ಅಂತ ಯಾವ್ಯಾವುದು ಯಾವುದೇ ಕೋರ್ಟ್ಸ್ ಆಗಲಿ ಯಾವ ತೀರ್ಮಾನದಂತೆ ಇಲ್ಲ. ಇಲ್ಲಿ ಎಲ್ಲ ಟೋಟಲ್ ನಮೂದನೆ ಮಾಡಿರೋದು ಬಹಳಷ್ಟು ಕಾನೂನು ಬಾಹಿರ ಇದೆ. ಆಕ್ಟ್ ನ ವಿರೋಧ ಸದಸ್ಯರು ಕೂಡ ನಾವು ರೆಕಾರ್ಡ್ ಮಾಡಿರೋದು ಅದಕ್ಕೆ ರೆಕಾರ್ಡ್ ಬುಕ್ಕಿಯಲ್ಲಿ ಇದೆ ಮೀಟಿಂಗ್ದು ಅವೇನು ಸದಸ್ಯ ಒಂದು. ಎರಡನೇದು ಇದರಲ್ಲಿ ರೆಕಾರ್ಡ್ ಮಾಡೋದ್ರಲ್ಲಿ 3,500 ಅರ್ಜಿಗಳು ಬಂದಿತ್ತು. ಅದರಲ್ಲಿ 1,000 ಅರ್ಜಿಗಳಿಗೂ ಹೆಚ್ಚು ನಾವು ಖಾತೆ ಮಾಡಿದ್ದೀವಿ. ಅದರಲ್ಲಿ ನಾವು ಅಧಿಕೃತವಾಗಿ ಕೊಳ್ಳಿಲ್ಲ ಅಂದ್ರೂ ನಾವು ಆನ್ಲೈನ್ ಮುಖಾಂತರ ಸುಮಾರು ಒಂದು 600-700 ಅಕ್ಪತ್ರಗಳು ಇದು ಏನು ಖಾತೆ ಅವರಿಗೆ ಹಂಚಿಕೆ ಮಾಡಿದ್ದೀವಿ. ಮತ್ತು ಇನ್ನು ಉಳಿದಿರತಕ್ಕಂಥ ಏನು ಅರ್ಜಿಗಳಿದಾವೋ ಅದು ಏನು ಸ್ಲಮ್ಮಲ್ಲಿ ಇರ್ತಕ್ಕಂಥದ್ದು ಅದು ಸ್ಲಮ್ ಬೋರ್ಡಿಂದ ಅಕ್ಪತ್ರ ಕೊಟ್ಟರೆ ಅವ್ರದ್ದು ಕೂಡ ಆಗುತ್ತೆ. ಮತ್ತು ಇನ್ನು 1,000ಕ್ಕೂ ಹೆಚ್ಚು ಅರ್ಜಿಗಳು ಅವರು ಟ್ಯಾಕ್ಸ್ ಕಟ್ಟಬೇಕು, ಬಂದು ನಗರಸಭೆಗೆ ಬಂದು ಟ್ಯಾಕ್ಸ್ ಕಟ್ಟಲೆ ನಮ್ಮ ಸದಸ್ಯರ ಮುಖಾಂತರ ಬಿಲ್ ಕಲೆಕ್ಟರ್ ಮುಖಾಂತರ ಅವ್ರ ಗಮನಕ್ಕೆ ತರ್ತಾ ಇದ್ವಿ. ಹಂತವಾಗಿ ಬಂದು ಕಟ್ತಾ ಇದ್ದಾರೆ. ಎಷ್ಟು ಬೇಗ ಕಟ್ತಾರೋ ನಮಗೆ ಇನ್ನೊಂದು ತಿಂಗಳು ಕಾಲ ಅವಧಿ ಇರೋದು. ಏನು ಖಾತೆ ಮಾಡೋದಕ್ಕೆ ಸರ್ಕಾರ ನಮಗೆ ಕಾಲ ಅವಧಿ ಕೊಟ್ಟಿರೋದು ಇನ್ನೊಂದು ತಿಂಗಳಿದೆ. 2 ತಿಂಗಳು ಮುಗ್ದೋಗಿದೆ. ಅದಕ್ಕೆ 1 ತಿಂಗಳೊಳಗಡೆ ಎಲ್ಲ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರು ಮನವಿ ಮಾಡ್ಕೊತಾ ಇದೀವಿ. ನೀವು ಬಂದು ಅದೇನು ಬಾಕಿ ಇದೋ ಅದು ತೆರಿಗೆಯನ್ನು ಪಾವತಿ ಮಾಡಿದ್ದಲ್ಲಿ ನಿಮ್ಗೆ ಆದಷ್ಟು ಬೇಗ ನಾವು ಈ ಖಾತೆಯನ್ನು ನೀಡ್ತೀವಿ ಅಂತ. ಸರ್, ಮುಖ್ಯವಾಗಿ ಇಲ್ಲಿ ಲೇಔಟ್ ಖಾತೆಗಳು ಜಾಸ್ತಿ ಆಗ್ತಾ ಇದೆ ಈ ಖಾತೆಗಳಿಗಿಂತ ಅಂತ ಒಂದು. ಸರ್ ಇಲ್ಲ, ಈಗ ನನ್ನ ಅವಧಿಯಲ್ಲಿ ಯಾವುದೇ ಲೇಔಟ್ಸ್ ಆಗಿಲ್ಲ. ನನ್ನ ಅವಧಿ ಮುಂಚೆ ಆಗಿರ್ತಕ್ಕಂಥದ್ದು ಅದು ಈಗ ಏನು ಕಾಪೀಸು ಈ ಮಾರ್ಚ್ 30ರೊಳಗಡೆ ಲಾಕ್ ಆಗೋಗುತ್ತೆ. ಅದಾದಮೇಲೆ ಮಾರ್ಚ್ ಆದಮೇಲೆ ಫ್ರೆಶ್ ಕಾಪಿ ತೊಗೊಬೇಕು. ಈಗ ಚಿಕ್ಕಬಳ್ಳಾಪುರ 30,000 ಆಸ್ತಿಗಳಿದೆ. ಇವಾಗ ನಾವು ಏನು ಖಾತೆಗಳು ಕೊಡ್ತೀವೋ ಅದು ಮಾರ್ಚಿಂದ ಮಾರ್ಚ್ವರೆಗೂ ಅಷ್ಟೇ ಅದು ವ್ಯಾಲಿಡ್ ಇರೋದು. ಮಾರ್ಚ್ ಆಗಿದ ತಕ್ಷಣ ಇದಾಗೋಗುತ್ತೆ, ಲಾಕ್ ಆಗೋಗುತ್ತೆ. ಈಗ ಕಾವೇರಿ 2 ಅಂತ ಬಿಟ್ಟಿರೋದು ಮಾರ್ಚ್ 30 ಆದ್ಮೇಲೆ ಎಲ್ಲ ಟ್ಯಾಕ್ಸ್ ಕಟ್ಟಬೇಕು. ನಾವು ಬಂದ ಮೇಲೆ ಸುಮಾರು ಒಂದು 2,000ಕ್ಕೂ ಹೆಚ್ಚು ಜನ ಟ್ಯಾಕ್ಸ್ ಕಟ್ಟಿದ್ದಾರೆ. ಏನು ಫ್ರೆಶ್ ಕಾಪಿ ತೊಗೊಳೋದಕ್ಕೆ ಅವ್ರಿಗೆ ಈ ಖಾತೆ ಆಗಿರೋದು ಆ ಫ್ರೆಶ್ ಕಾಪಿಯನ್ನು ನಾವು ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲ ಸದಸ್ಯರು ಸೇರಿ ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿ ಬಗ್ಗೆ ಎಲ್ಲ ಚರ್ಚಿಸಲಾಯಿತು. ಇವತ್ತೇನು UGD ಸಮಸ್ಯೆ ಬಗ್ಗೆ ಸಾಕಷ್ಟು ವಾರ್ಡ್ಗಳಲ್ಲಿ ಏನು ಮಳೆ ಬಂದಾಗ UGD ಸಮಸ್ಯೆ ಇತ್ತು, ಅದ್ರ ಬಗ್ಗೆ ಚರ್ಚಿಸಲಾಯಿತು. ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿ ಇಮಿಡಿಯೇಟ್ ಅದು ಶಿಲ್ಟ್ ತೆಗೆದು ಅದು ಸಾರ್ವಜನಿಕರಿಗೆ ತೊಂದರೆ ಆಗದಿದ್ದಂಗೆ ಒಂದು ಸೂಚನೆ ಕೊಡಲಾಯಿತು. ಮತ್ತು ಜಕ್ಕಲಮಡುಗು ಡ್ಯಾಮ್ ವಿಚಾರವಾಗಿ ಚರ್ಚೆ ಆಯಿತು. ಮತ್ತು ಚಿಕ್ಕಬಳ್ಳಾಪುರ ನಗರದ 31 ವಾರ್ಡ್ಗಳಲ್ಲಿ ಕುಡಿಯೋ ನೀರಿನ ಏನು ಒಂದು ಟೆಂಡರ್ ಕರೆಯಲಾಗಿತ್ತು. ಅದೇ ಶೀಘ್ರದಲ್ಲಿ ಗುದ್ಲಿ ಪೂಜೆ ಮಾಡಿ ಅದು ಕಾಮಗಾರಿ ಪ್ರಾರಂಭ ಮಾಡಬೇಕಂತೇಳಿ ಚರ್ಚೆ ಆಯಿತು. ಇನ್ನು ಹಲವಾರು ವಾರ್ಡ್ಗಳಲ್ಲಿ ಏನೇನು ಸದಸ್ಯರುಗಳು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು ಅದನ್ನೆಲ್ಲ ಸಭೆಯ ಗಮನಕ್ಕೆ ತಂದುಕೊಟ್ಟಿದ್ದಾರೆ. ಅದನ್ನೆಲ್ಲ ಸಂಬಂಧಪಟ್ಟವ್ರಿಗೆ ಈ ಕೂಡಲೇ ಎಲ್ಲ ಕ್ಲಿಯರ್ ಮಾಡಬೇಕಂತೇಳಿ ಸೂಚನೆಯನ್ನು ಕೊಡಲಾಯಿತು. ಮತ್ತು ರಾಜಕಾಲುವೆಗಳು ನಮ್ಮಲ್ಲಿ ನಗರದಲ್ಲಿ ಸುಮಾರು ರಾಜಕಾಲುವೆಗಳು ಅದು ಹೋಗ್ತಾ ಇದೆ. ಅದು ಎಲ್ಲೆಲ್ಲಿ ಶಿಲ್ಟ್ ಫಾರ್ಮ್ ಆಗಿದೆ ಸದಸ್ಯರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದು ಕೂಡ ಹಂತವಾಗಿ ಈ ಎಮರ್ಜೆನ್ಸಿಯಾಗಿ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಒಂದು ಇಂಜಿನಿಯರ್ಗೆ ಡೈರೆಕ್ಷನ್ ಕೊಟ್ಟಲಾಗಿದೆ. ಅದು ಕೂಡ ಅತಿ ಬೇಗ ಕ್ಲಿಯರ್ ಮಾಡಲಾಗಿದೆ. ಪ್ರಮುಖವಾಗಿ ಏನಿಲ್ಲ, ಜಕ್ಕಲಮಡುಗುದು ಒಂದು ಪ್ರಮುಖ ಇದು ಕುಡಿಯೋ ನೀರಿನ ವಿಚಾರ ಇರೋದ್ರಿಂದ 31 ವಾರ್ಡ್ಗೂ ಅವಶ್ಯಕತೆ ಇರೋದು. ಮತ್ತೆ ಒಳಚರಂಡಿದು ಆಗ್ಬೋದು. ತಿರ್ಗಾ ಮತ್ತೆ ನಮಗೆ ರಸ್ತೆಗಳು ಒಂದಷ್ಟು ಇದೆ, ಅದು ಬಗ್ಗೆ ಚರ್ಚೆ ಎಲ್ಲ ನಡೆಯಿತು. ಇದು ಪ್ರಮುಖ ವಿಚಾರ. ನಾನು ಏನು ಸತ್ಯಸಾಯಿ ಗ್ರಾಮದಲ್ಲಿ ಏನು ಇಡೀ ದೇಶದಲ್ಲೇ ಉಚಿತವಾಗಿ ಸೇವೆ ಕೊಡ್ತಕ್ಕಂಥ ಏಕೈಕ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇರೋದು. ಅವರು ಒಂದು ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಕುಡಿಯೋ ನೀರಿನ ವಿಚಾರವಾಗಿ ಒಂದು ಮನವಿ ಮಾಡ್ಕೊಂಡಿದ್ರು. ಆ ವಿಚಾರವಾಗಿ ಎಲ್ಲ ಸದಸ್ಯರಲ್ಲೂ ನಾನೊಂದು ಮನವಿ ಮಾಡಿಕೊಂಡೆ. ಅವ್ರಿಗೆ ಕುಡಿಯೋ ನೀರಿನ ಒಂದು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ತಾವೇ ನೋಡ್ದಂಗೆ ಯಾವ ಸದಸ್ಯರು ವಿಚಾರವನ್ನೇ ಚರ್ಚೆ ಮಾಡೋದು ಏನಂದರೆ, ಈ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾವಿರಾರು ಜನ ಹೋಗಿ ಅಲ್ಲಿ ಉಚಿತವಾಗಿ ಸೇವೆ ತೆಗೆದುಕೊಳ್ತಾ ಇದ್ದಾರೆ. ಮೆಡಿಸಿನ್ಸು ಪ್ರತಿನಿತ್ಯ ಸಾವಿರಾರು ಜನ ಕೊಡ್ತಾ ಇದ್ದಾರೆ. ನಾವೊಂದು ಕುಡಿಯೋ ನೀರು ಕೊಟ್ಟಿದ್ದೇ ಆದಲ್ಲಿ ಅವ್ರಿಗೊಂದು ನೀರಿನ ಸಮಸ್ಯೆ ಒಂದು ಬಗೆಹರಿಯುತ್ತೆ ಅಂತೇಳಿ ಆ ದೃಷ್ಟಿಯಿಂದ ಅದು ನಮ್ಮ ಭಾಗದಲ್ಲೇ ಇರೋದ್ರಿಂದ ಒಂದು ಸದಸ್ಯರಲ್ಲಿ ಮನವಿ ಮಾಡಿಕೊಂಡೆ. ಇನ್ನೊಂದು ಬಾರಿ ಮನವಿ ಮಾಡ್ಕೊಡ್ತೀನಿ. ಅವ್ರಿಗೆ ಕುಡಿಯೋ ನೀರು ಕೊಟ್ಟಿದ್ದೇ ಆದಲ್ಲಿ ಒಂದು ಅವ್ರಿಗೂ ಕೂಡ ನಮ್ಮ ರೋಗಿಗಳಿಗೆ ಒಂದು ನೀರು ಸೇವೆ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು
ಚರ್ಚೆ.